ದರ್ಶನ್ ಹಾಗೆ ಸುದೀಪ್ ಅವರು ಅಂತಂದ್ರೆ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಎರಡು ಕಣ್ಣುಗಳು ಅಂತಾನೆ ಹೇಳ್ಬೋದು. ಅವರಿಬ್ರು ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ನಟಿಸಿದ್ರೆ, ಆ ಒಂದು ಸಿನಿಮಾದಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ? ಅಯ್ಯೋ ಹಬ್ಬ, ಯುಗಾದಿ ಹಬ್ಬದ ಯುಗಾದಿ ಹಬ್ಬ, ಯುಗಾದಿ ಹಬ್ಬ, ಊರಬ್ಬ, ಮಾರಿ ಹಬ್ಬ ಎಲ್ಲ ಶುರು ಆಗೋಗುತ್ತೆ ಅಲ್ಲಿ. ಬಟ್ ಇಲ್ಲ, ಅವ್ರ ಜೊತೆ ಎಲ್ಲ ಸಿನಿಮಾ ಮಾಡಿ ಸ್ಕ್ರೀನ್ ಶೇರ್ ಮಾಡ್ಕೊಬೇಕು ಅಂದ್ರೆ ಇಟ್ಸ್ ಲೈಕ್ ಹೌದು. ಎಷ್ಟು ಒಂದು ನಾವು ಯಾಕಂತಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರೊಟ್ಟಿಗೆ ನೀವು ಜರ್ನಿ ಮಾಡಿದ್ರ, ಒಂದಷ್ಟು ಸಿನಿಮಾಗಳಲ್ಲಿ ದರ್ಶನ್ ಅವರೊಟ್ಟಿಗೆ ಜರ್ನಿ ಮಾಡಿದ್ರು. ಆ ಇಬ್ಬರು ಫ್ರೇಮ್ ಅಲ್ಲಿ ನೀವು ಒಂದು ಫ್ರೇಮ್ ಆದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ? ಸೂಪರ್ ಆಗಿರುತ್ತೆ ಸರ್. ಏನಕ್ಕೆ ನೀವು ಹೇಳ್ಬೇಕಾದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ, ಎಲ್ಲೋ ಸಿಕ್ಬಿಟ್ರೆ ಸಾಕು ಅಂತಂದ್ರೆ. ಬಟ್ ಮ್ಯಾಕ್ಸ್ ಅಲ್ಲಿ ಅಣ್ಣ ಮಾಡಿದ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಅದು ಅದ್ಭುತವಾದ ಕ್ಯಾರೆಕ್ಟರ್. ಅವರು ಆಪೋಸಿಟ್ ಆಗಿ ಒಂದು ನೆಗೆಟಿವ್ ಶೇಡ್ ಮಾಡಬೇಕು ಅಂದ್ರೆ ಇನ್ನೂ ಸೂಪರ್ ಅದು. ಸೊ ಇಬ್ಬರ ಜೊತೆ ಒಂದು ನೆಗೆಟಿವ್ ಶೇಡ್ ಬೇಡ, ನನಗೊಂದು 5-10 ನಿಮಿಷ ಸುಮ್ಮನೆ ಬಂದು ಒಂದು ಡೈಲಾಗ್ ಹೊಡ್ಬಿಟ್ಟು ಹೋದ್ರೆ ಸಾಕು ನಮಗೆ. ಐ ವಿಲ್ ನಾಟ್ ಎಕ್ಸ್ಪೆಕ್ಟ್ ಮೋರ್. ಆಸೆ ಇರ್ಬೇಕು, ದುರಾಸೆ ಇರಬಾರ್ದು ಅಂತಾರಲ್ಲ ಹಂಗೆ. ಬಟ್ ಆಸೆ ಇದೆ, ಬಟ್ ನೋಡೋಣ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದೊಂದು ಡ್ರೀಮ್ ಇದೆ, ಆದಷ್ಟು ಬೇಗ ಆಗಲಿ. ಆ್ಯಕ್ಚುಲಿ ನನ್ನ ಡ್ರೀಮ್ ಅನ್ನೋದಕ್ಕಿಂತ ಜಾಸ್ತಿ ನಾನು ಯಾವಾಗ ಶನಿ ಸೀಲ್ ಮಾಡ್ತಿದ್ದಲ್ಲ, ಮೋಸ್ಟ್ ಆಫೀಸ್ ಅಣ್ಣನ್ಗೆ ಯಾರು ಫ್ಯಾನ್ಸ್ ಇದಾರಲ್ಲ, ನನಗೂ ಫ್ಯಾನ್ಸ್ಗಳಿದ್ದಾರೆ. ಅವರೆಲ್ಲ ಮೆಸೇಜ್ ಮಾಡ್ತಾರೆ, ಯಾಕಣ್ಣ ನೀನು ಒಂದು ಅಣ್ಣನ ಜೊತೆ ಒಂದು ಸಿನಿಮಾ ಮಾಡ್ಬೋದು. ನಾನು ಮಾಡಕ್ಕೆ ರೆಡಿನಪ್ಪ, ಇನ್ನೂ ನಮ್ಗೆ ಅವಕಾಶಗಳು ಇನ್ನೂ ಬಂದಿಲ್ಲ, ಡೈರೆಕ್ಟರ್ಗಳ ಕಣ್ಣಿಗೆ ಇನ್ನೂ ನಾವು ಕಾಣಿಸಿಲ್ಲ ಅನ್ಸುತ್ತೆ. ಕಾಣಿಸಿದಾಗ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ನಾನು ಒಂದು ಚಾನ್ಸು ಮಿಸ್ ಮಾಡ್ಕೊಳಕ್ಕೆ ಹೋಗಲ್ಲ ಅಂತ. ಏನಕ್ಕೆಂದ್ರೆ ನಾನು ಅಂಬರೀಷದಲ್ಲಿ ಮಾಡಬೇಕಿತ್ತು ಅಣ್ಣನ ಜೊತೆ, ಮಹೇಶ್ ಜೊತೆ ನಾವು ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಿಲ್ಲ, ರಂಜಿತ್ ಒಂದು ಕ್ಯಾರೆಕ್ಟರ್ ಮಾಡ್ಸೋಣ ಹಂಗೆ. ಸೊ ಅದೆಲ್ಲ ಪ್ಲಾನಿಂಗ್ ನಡೀತಿತ್ತು. ಬಟ್ ಆವಾಗಲೂ ಆಗಿರಲಿಲ್ಲ, ರಾಬರ್ಟು ಮಿಸ್ ಆಯಿತು. ಐ ಡೋಂಟ್ ಥಿಂಕ್ ಸೊ. ಲೈಕ್ ಡೆವಿಲಲ್ಲಿ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಎಲ್ಲೋ ಒಂದು ಕ್ಯಾರೆಕ್ಟರ್ ಸಿಗುತ್ತೇನೋ, ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಓಕೆ. ದರ್ಶನ್, ನೀವು ಬಿಗ್ ಬಾಸ್ ಹೋದಾಗ ದರ್ಶನ್ ಅವ್ರ ಒಂದು ಇನ್ಸಿಡೆಂಟ್ ಆಯಿತು. ಅದಾದ್ಮೇಲೆ ಬಂದ ಮೇಲೆ ದರ್ಶನ್ ಅವರ ಆರೋಗ್ಯವನ್ನ ವಿಚಾರಿಸುವಂತ ಪ್ರಯತ್ನ ಮಾಡಿದ್ರ, ಮೀಟ್ ಆದ್ರ ಅಂತ? ಇಲ್ಲ, ಮೀಟ್ ಮಾಡೋಕ್ಕಾಗಿಲ್ಲ. ದಿನಕರಣ್ಣನ ಜೊತೆ ಮಾತಾಡಿದೆ ನಾನು. ಏನಕ್ಕೆ ಮೊನ್ನೆ ಎಂಗೇಜ್ಮೆಂಟ್ಗೆ ಇನ್ವೈಟ್ ಮಾಡೋಕ್ಕೂ ಇಲ್ಲ, ಅಣ್ಣ ಹತ್ರ ಒಂದು ಬ್ಲೆಸ್ಸಿಂಗ್ಸ್ ತೊಗೊಬೇಕಿತ್ತು. ಇಲ್ಲ ಚಿನ್ನ, ನಿಂಗೆ ಗೊತ್ತಲ್ಲ ಸಿಚುವೇಶನ್, ನನಗೆ ಗೊತ್ತಣ್ಣ, ನಾನು ಯಾವುದಕ್ಕೂ ಎಲ್ಲದಕ್ಕೂ ಎಂಟ್ರಿ ಆಗಕ್ಕೆ ಹೋಗಿಲ್ಲ. ಬಿಕಾಸ್ ಹೊರಗಡೆ ಬರ್ತಾ ಇದೆ, ನನಗೆಲ್ಲ ಫಸ್ಟ್ ಇಂಟರ್ವ್ಯೂ ಕೇಳಿದೆ, ಅದು ಈ ಥರ ಆಗಿದೆಯಲ್ಲ ಏನು ಅಂತ. ತಡ್ಕೊಳ್ಳಿ, ಎಲ್ಲನೂ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಲ್ಲದಕ್ಕೂ ತೀರ್ಮಾನ ಮಾಡುವಂಥದ್ದು ಇದ್ದೇ ಇರುತ್ತಲ್ಲ. ಇವತ್ತು ಹೊರಗಡೆ ಬಂದಿದ್ದಾರೆ, ಎಲ್ಲನೂ ಚೇಂಜ್ ಆಗ್ತಾ ಇದೆ. ನೋಡೋಣ, ಇನ್ ಫ್ಯೂಚರ್ ಇನ್ನೂ ತುಂಬ ಚೆನ್ನಾಗಿ ಚೇಂಜ್ ಆದರೆ ಅಣ್ಣ ಇನ್ನೂ ಎತ್ತರಕ್ಕೆ ಹೋಗ್ತಾರೆ ಇದೆ. ನಿಮ್ಮಿಬ್ಬರ ಮದುವೆಗೆ ದರ್ಶನ್ ಅವ್ರು ಬರ್ತಾರ? ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಏನಕ್ಕೆ ನಾನು ಅಣ್ಣ ಹತ್ರ ಮಾತಾಡಿದೆ, ದಿನಕರಣ್ಣ ಹತ್ರ ಮಾತಾಡಿದಾಗ ಸ್ವಲ್ಪ ಟೈಮ್ ಕೊಡ್ತೀನಿ, ನಾನು ಮೀಟ್ ಮಾಡ್ತೀನಿ. ಏನಕ್ಕೆ ಅಣ್ಣನೂ ಮೀಟ್ ಮಾಡಿಲ್ಲ, ದಿನಕರಣ್ಣನೂ ಮೀಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಇವನ್ ಈಸ್ ಬಿಸಿ ಇದೆ. ಅವ್ರು ಅದನ್ನ ಹೇಳಿದ್ರಿಲ್ಲ, ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ದೀನಿ. ಪರವಾಗಿಲ್ಲ ಅಣ್ಣ, ನೀವು ಯಾವಾಗ ಫ್ರೀ ಇದ್ರೆ ಹೇಳಿ ಅಂತೇಳಿ. ಯಾಕಂದ್ರೆ ಮಾರ್ಚ್ ಫಸ್ಟ್ ವೀಕಲ್ಲಿ ಸೆಕೆಂಡ್ ವೀಕ್ ಸಿಗೋಣ ಅಂತ ಹೇಳಿದ್ರು. ಬಟ್ ನಾನೇ ಹೋಗೋಕ್ಕಾಗಿಲ್ಲ, ಶೂಟಿಂಗ್ ಎಲ್ಲ ಇರೋದ್ರಿಂದ. ಸೊ ಇನ್ನೊಂದ್ಸರಿ ಫೋನ್ ಮಾಡಿ ಮೀಟ್ ಮಾಡ್ತೀನಿ. ಕರೀತೀರಾ? ಹಾಂ, ಕರೆಯುವಂತ ಕರೀದು. ಡೆಫಿನೆಟ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.